ಆರ್ ಸಿ ಬಿ ಚೆನ್ನೈ ಮ್ಯಾಚ್, ಬೆಂಗಳೂರು ಚೆನ್ನೈ ಮ್ಯಾಚ್ ಫೈನಲಿ. ಸೊ 17 ವರ್ಷ ಆದಮೇಲೆ ಬೆಂಗಳೂರು ಟೀಮ್, ಆರ್ ಸಿ ಬಿ ಟೀಮ್ ಚೆಪಾಕಲ್ ಮ್ಯಾಚ್ ಗೆದ್ದಿದೆ. ಲಾಸ್ಟ್ ಗೆದ್ದಾಗ ರಾಹುಲ್ ದ್ರಾವಿಡ್ ಟೀಮ್ ಕ್ಯಾಪ್ಟನ್ ಇದ್ದ. ಅರ್ಥ ಮಾಡ್ಕೊಳ್ಳಿ ಎಷ್ಟು ವರ್ಷ ಆಯಿತು ಅಂತ. ಓ, ಅದಕ್ಕೆ ಆ ವಿಜುವಲ್ಸ್ ಎಲ್ಲ ಹಾಕ್ತಾ ಇದ್ರ ಹಳೇದೆಲ್ಲ, ಅವಾಗ ರಾಹುಲ್ ದ್ರಾವಿಡು ಮತ್ತೆ ಪ್ರವೀಣ್ ಕುಮಾರ್ ಎಲ್ಲ ಹಾಂ ಇದ್ರಲ್ವಾ. ಹಾಂ. ಸೊ ಅದಕ್ಕೆ ಆ ವಿಜುವಲ್ಸ್ ನನ್ಗೆ ಈ ಗೆದ್ದಿರ್ಬೋದು ಮಧ್ಯದಲ್ಲಿ ಅನ್ಕೊಂಡಿದ್ದೆ ನಾನು. ಇಲ್ಲ. ಸೊ ಆಫ್ಟರ್ ಸೋ ಮೆನಿ ಇಯರ್ಸ್. ಹಾಂ, ಸೋ ಮೆನಿ ಇಯರ್ಸ್. ಮೇನ್ ಏನಂದರೆ ಚಪಾಕಲ್ ಯಾವತ್ತೂ ಗೆದ್ದಿಲ್ಲ, ಅದಿರೋದು ಮೇನ್. ಸೊ ಬೆಂಗಳೂರಲ್ಲಿ ಲಾಸ್ಟ್ ಹೋದ ವರ್ಷನೇ ಸೋಲ್ಸಿದ್ದಾರೆ, ಅದು ಬೇರೆ ವಿಚಾರ. ಸೊ ಅದು ಸಿಚುವೇಶನ್ನೇ ಬೇರೆ. ಆದರೆ ಇವತ್ತಿಂದ ಏನಿತ್ತಲ್ಲ ಪೂರ್ತಿ ಕ್ಲಿನಿಕಲ್. ಬ್ಯಾಟಿಂಗಲ್ಲೂ ಆಲ್ಮೋಸ್ಟ್ ಎಲ್ಲರೂ ಕ್ಲಿಕ್ ಆದರು. ವಿರಾಟ್ ಕೊಹ್ಲಿ ಸ್ವಲ್ಪ ಹೌದು. ಸ್ಲೋ ಆಡಿದ್ದು, ಕಂಪೇರ್ ಮಾಡಿದರೆ ಸ್ಲೋ ಆಡಿದ್ದು. ಬಾಕಿದವ್ರು ಎಲ್ಲರೂ ಹೊಡಿ ಗಡಿನೇ ಇತ್ತು ಲಾಸ್ಟ್ ತನಕ. ಬಡಿ ಬಡಿ ಲಾಸ್ಟ್ ಎಲ್ರು ಅದಕ್ಕೆ ನಿಂತಿದ್ರು. ಟಿಮ್ ಡೇಡ್ 3 6 ಸಿಕ್ದ ನೋಡಿ. ಹೇಳಿದ್ದೆ ತಾನೇ ನಾನು, ಡೇಂಜರ್ ಪಾರ್ಟಿ ಅವನು ಅಂತ. ಅವನು ಗ್ರೇಟ್ ಬ್ಯಾಟ್ಸ್ಮನ್ ಅಲ್ಲ, ಆದರೆ ಇಂಥ ಟೈಮಲ್ಲಿ ಹಾಕ್ಬಿಡ್ತಾನೆ ಸರಿಯಾಗಿ. ಹ್ಮ್ ಸೊ ಒಳ್ಳೆ ಕೆಲಸ ಆಯಿತು. ಟಿಮ್ ಡೇವಿಡ್ ಲಾಸ್ಟಿಗೆ, ಯಾಕಂದ್ರೆ ನಾವು ನೋಡಿದ ಪ್ರಕಾರ ಎಲ್ಲರೂ ಅಂತಿದ್ರು 180, ಮ್ಯಾಕ್ಸಿಮಮ್ 185, 190 ದಾಟಿಸ್ಬಿಟ್ರು. 197 ತನಕ ಹೋಗ್ಬಿಟ್ರು ಕೊನೆಗೆ. ಸೊ ಬ್ಯಾಟಿಂಗ್ ಯೂನಿಟ್ ಚೆನ್ನಾಗಾಯಿತು. ಫಿಲ್ ಸಾಲ್ಟ್ ಮತ್ತೆ ಸ್ಟಾರ್ಟ್ ಮಾಡಿದ್ದೆ, ಹೆಚ್ಚು ಕಮ್ಮಿ ಬಡಿ ಗಡಿ ಸ್ಟಾರ್ಟ್ ಆಗಿತ್ತು. ಸ್ಟಂಪಿಂಗ್ ಸೂಪರ್ ಸ್ಟಂಪಿಂಗ್ ಔಟ್ ಆಗಿದ್ದು. ಒಂದೇ ಒಂದು ಫ್ರೇಮ್ ಡಿಫರೆನ್ಸ್, ಒಂದೇ ಒಂದು ಫ್ರೇಮ್ ಕಾಲ್ ಒಳಗಡೆ ಇತ್ತು, ಇನ್ನ ಒಂಚೂರ್ ಆಗಿದ್ರೆ. ಅದಕ್ಕೆ ಧೋನಿಗಿನ್ನ ಅದು ಅಪ್ರಿಷಿಯೇಟ್ ಮಾಡಬೇಕು. ಇದು ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಡ್ತಿರೋ ಟೂರ್ನಮೆಂಟ್ ಈಗ ಆಯ್ತಾ. ಧೋನಿ ಬಿಟ್ಟು 6 ವರ್ಷ ಆಯಿತು ಅಂದರೂ ಕೀಪಿಂಗ್ ಲೆವೆಲ್ ಇನ್ನೂ ಸ್ಟ್ಯಾಂಡರ್ಡ್ ತುಂಬ ಚೆನ್ನಾಗಿದೆ, ಅಟ್ಲೀಸ್ಟ್ ಧೋನಿದಂತೂ. ಆದರೂ ಇವತ್ತು ಪಟ್ಟಿದಾರ್ನು ಒಂಥರ ರೋಲ್ ಹೆಂಗಿತ್ತು ಅಂದರೆ, ಹಿಡ್ಕೊಂಡು ಒಂದು ಸೈಡ್ ಹಿಡ್ಕೊಂಡು ನಿಲ್ಲೋದಾಗಿತ್ತು. ಸ್ಟಾರ್ಟ್ ರೋಲ್ ಇತ್ತು, ಕ್ಯಾಚು ಬಿಟ್ಟರು, ಅದು ಆಯ್ತು ಕತೆ. ಸೊ ಒಂದು ಲೆವೆಲ್ಗೆ ಚೆನ್ನಾಗಿ ಸ್ವಲ್ಪ ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರು, ನೀಟಾಗಿ ಆಡಿದರು, ಒಳ್ಳೆ ಇನ್ನಿಂಗ್ಸ್. ನನ್ನ ಪ್ರಕಾರ ಅಂತೂ ಎಲ್ಲರೂ ಫಸ್ಟ್ ಟೈಮ್ ಅನ್ನಿಸ್ತಿದೆ ಇವ್ರದ್ದು ಬರೀ ಬ್ಯಾಟಿಂಗ್ ಮೇಲೆ ನಿಂತಿಲ್ಲ, ಬಾಲಿಂಗ್ ಟೀಮ್ ತುಂಬ ಚೆನ್ನಾಗಿದೆ ಅಂತ. ಅದನ್ನ ಅಪ್ರಿಶಿಯೇಟ್ ಮಾಡಬೇಕು, ಹಾಂ, ಬಾಲಿಂಗ್ ಅಪ್ರಿಶಿಯೇಟ್ ಮಾಡಬೇಕು. ಯಾಕಂತಂದ್ರೆ ಅರ್ಲಿ ವಿಕೆಟ್ಸ್ ತಗೊಂಡ್ರು, ಮತ್ತೆ ಟೋಟಲ್ ನ ಕರೆಕ್ಟ್ ಆಗಿ ಡಿಫೆಂಡ್ ಮಾಡಿದ್ರು. 50 ರನ್ನಿಂದ ಡಿಫರೆನ್ಸ್ ಅಲ್ಲಿ ಗೆದ್ದಿದ್ದಾರೆ ಅಂತಂದ್ರೆ, ಇವಾಗ ಆರ್ ಸಿ ಬಿ ಸಖತ್ ಬ್ಯಾಲೆನ್ಸ್ಡ್ ಟೀಮ್ ಆಗಿ ಕಾಣಿಸ್ತಿದೆ. ಇವನ್ ಮಿಡ್ಲ್ ಆರ್ಡರ್ ನ ನೋಡ್ಬೇಕು ಅಂತಂತಿದ್ವಿ. ಸೊ ಇವತ್ತು ಮಿಡ್ಲ್ ಆರ್ಡರ್ ನೋಡಿದ್ವಿ. ಸೊ ಅವರು ಸಖತ್ತಾಗಿ ಆಡಿದ್ರು, ಒಳ್ಳೆ ಟೋಟಲ್ ಹಾಕಿದ್ರು, ಫಿನಿಶಿಂಗ್ ಚೆನ್ನಾಗಿ ಮಾಡಿದ್ರು. ಅಫ್ಕೋರ್ಸ್ ಎಂಡ್ ಮೂಮೆಂಟ್ ಅಲ್ಲಿ ಮೇಲೆ ಕೆಳಗಡೆ ಆಯ್ತು, ಬಟ್ ಎಂಡ್ ಆಫ್ ದ ಟೈಮ್ ಓವರ್ ಮುಗಿಯೋಷ್ಟಲ್ಲಿಗೆ ನಾವ್ ಏನ್ ಟಾರ್ಗೆಟ್ ರೀಚ್ ಆಗ್ಬೇಕಾಗಿತ್ತು ಅದನ್ನ ಈಸಿಯಾಗಿ ರೀಚ್ ಮಾಡಿದ್ರು. ಸೊ ಓವರ್ ಆಲ್ ಮ್ಯಾಚ್ ವಾಸ್ 10 ಔಟ್ ಆಫ್ 9 ಔಟ್ ಆಫ್ 10. ಏನ್ ಹೇಳ್ತೀವಿ, ಉಲ್ಟಾ ಹೇಳ್ತಿದ್ದೀನ? 9 ಔಟ್ ಆಫ್ 10. ನನಗೆ ಅಂದ್ರೆ ಏನ್ ತಪ್ಪಿಲ್ಲ ಬಿಡು, ತಪ್ಪಿಲ್ಲ. ಬಟ್ ಕೆಲವೊಂದು ಮಿಸ್ಟೇಕ್ಸ್ ನಾನು ಏನೇ ಹೇಳಕ್ ಇದ್ ಮಾಡ್ತೀನಿ ಅಂತಂದ್ರೆ, ರಜತ್ ಪಟಿದಾರ್ದವ್ರದ್ದು ಎಷ್ಟೊಂದು ಕ್ಯಾಚ್ ಗಳು ಮಿಸ್ ಆದ್ವು. ಸೊ ಇನ್ ಕೇಸ್ ಆ ಕ್ಯಾಚ್ ಏನಾದ್ರು ಕನ್ವರ್ಟ್ ಆಗಿದ್ರೆ ಮುಂದೆ ಏನ್ ಆಗ್ತಿತ್ತೋ ಏನೋ, ಇಷ್ಟು ಟೋಟಲ್ ಬರ್ತಿತ್ತೋ ಇಲ್ವೇ. ಬಿಕಾಸ್ 50 ರನ್ಸ್ ಆಡ್ ಮಾಡಿರೋದು ಅವರು ಅಂತಂದ್ರೆ, ಸೊ ಅವ್ರ ಕ್ಯಾಚ್ ಮಿಸ್ ಆಗಿದ್ದು ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ. ಸೊ ವಿಕೆಟ್ ಬಿದ್ದಿದ್ರೆ ನೆಕ್ಸ್ಟ್ ಬಂದಿರೋರು ಇಷ್ಟು ಟೋಟಲ್ ಆಡ್ ಮಾಡ್ತಿದ್ರು ಇಲ್ವೋ, ದಟ್ ಇಸ್ ಡೌಟ್ಫುಲ್. ಸೊ ಅದಕ್ಕೆ ಒಂದು ಪಾಯಿಂಟ್ ಅಲ್ಲಿ ನಂಗೆ 1 ಮಾರ್ಕ್ಸ್ ಅಲ್ಲಿ ತೆಗಿಬೇಕು ಅನ್ಸಿದ್ದು. ಬಿಕಾಸ್ ಓವರ್ ಆಲ್ ಅದು ಲಕ್ಕು ಎಲ್ಲ ಜೊತೆಗೆ ಸೇರ್ತು, ಎಲ್ರು ಹೊಡೆದ್ರು, ರನ್ಸ್ ಬಂತು. ಸೊ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ನಾನು 9 ಕೊಟ್ಟಿರೋದು. ಆ 1 ಮಾರ್ಕ್ ನೆಕ್ಸ್ಟ್ ಇಂಪ್ರೂವೈಸ್ ಆಗ್ಬೇಕು. ನಾನು ಬೇಸಿಕಲಿ ನೋಡಿದ ಬಾಲಿಂಗ್ ಆಯಿತಾ. ಬ್ಯಾಟಿಂಗಲ್ಲಿ ಯಾವಾಗಾದರೂ ಆರ್ ಸಿ ಬಿ ಹೆಂಗಾದರೂ ಮಾಡಿ ರನ್ ಮಾಡೇ ಮಾಡ್ತಾರೆ, ನಾನು ನೋಡಿದ್ದೀನಿ. ಅವ್ರದ್ದು ಬರೋ ಪ್ರಾಬ್ಲಮ್ಮು ಬಾಲಿಂಗಲ್ಲಿ ಆಯಿತಾ. ಈ ವರ್ಷ ಬಾಲಿಂಗ್ ಚೆನ್ನಾಗಿದೆ. ಅಟ್ಲೀಸ್ಟ್ ಹೇಸಲ್ವುಡ್, ಭುವನೇಶ್ವರ್ ಕುಮಾರ್ ಇವತ್ತಿನ ಕಾಂಬಿನೇಷನ್, ಮತ್ತು ಹೇಸಲ್ವುಡ್ಡು ಒಂದೇ ಓವರಲ್ಲಿ 2 ವಿಕೆಟ್ ತೆಗೆದುಬಿಟ್ರು. ತ್ರಿಪಾಠಿನ ಪ್ಲ್ಯಾನ್ ಮಾಡಿ ತೆಗೆದಿದ್ದು, ಋತುರಾಜ್ ಗಾಯಕ್ವಾಡ್ಗೆ ಶಾರ್ಟ್ ಬಾಲಲ್ಲಿ ಹಾಕಿದ್ದು. ಲಕ್ ಅವನಷ್ಟು ಟೈಮ್ ಸರಿ ಆಗಲಿಲ್ಲ, ಹೈಟ್ ಹೋಯಿತು, ಡಿಸ್ಟೆನ್ಸ್ ಹೋಗಲಿಲ್ಲ. ಸೊ 2 ವಿಕೆಟ್ ಒಂದೇ ಓವರಲ್ಲಿ ಅಲ್ಲಿ ಹೊಡೆತ ಬಿತ್ತು. ಅವ್ರದ್ದು ರನ್ ರೇಟ್ ಬಿತ್ತು, ಪವರ್ ಪ್ಲೇ ತುಂಬ ಕಮ್ಮಿ ಆಯಿತು, ಹೊಡೆತ ಬಿತ್ತು, ವಿಕೆಟ್ ಬೀಳ್ತಾನೆ ಇದ್ವು, ನೋಡ್ತಿದ್ದೀವಲ್ಲ. ಯಾರು ಕ್ರೂಷಿಯಲ್ ಟೈಮ್ ಅಲ್ಲಿ ವಿಕೆಟ್ಸ್ ಬಂದಿದೆ ಅಂದ್ರೆ, ಬೇಕಿತ್ತು ವಿಕೆಟ್ ಅನ್ನೋ ಟೈಮ್ಗೆ ಟಕ್ ಅಂತ ಬಂದೇ ಬಿಟ್ಟಿದೆ. ಇವನ್ ಎಚ್ ದಯಾಲ್ ಕೂಡ
ಎಂತ ಕ್ರೂಷಿಯಲ್ ವಿಕೆಟ್ಸ್ ದೂಬೆ ಆಗ್ಲಿ ಇವರೆಲ್ಲ. ಸೊ ತುಂಬಾ ಇಂಪಾರ್ಟೆಂಟ್ ಟೈಮ್ ಇತ್ತದು, ಆ ಟೈಮ್ ಝೋನ್ ಅಲ್ಲೇ ತಗೊಂಡಿರೋದು ವಿಕೆಟ್. ಇನ್ನೊಂದ್ ಚೂರ್ ಲೇಟ್ ಆಗಿದ್ರು ಟೋಟಲ್ ಅಲ್ಲಿ ಇನ್ನೂ ಆಡ್ ಮಾಡಿರೋರು, ಯಾಕಂದ್ರೆ 50 ರನ್. ಸೊ ಒಬ್ರು ಯಾರು ನಿಂತ್ಕೊಂಡು ಚೆನ್ನಾಗಿ ಬಾರಿಸ್ಬಿಟ್ಟಿದ್ರು ಕನ್ವರ್ಟ್ ಆಗ್ಬಿಟ್ಟಿರೋದು ಮ್ಯಾಚ್ ಆ ಕಡೆಗೆ. ಸೊ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ಸ್ ತುಂಬಾ ಸಖತ್ತಾಗಿ ವರ್ಕ್ ಆಗಿದೆ. ಸೊ ಅದು ಟೀಮ್ ಹಾರ್ಡ್ ವರ್ಕು ಪ್ಲಸ್ ಲಕ್ ಜೊತೆಗಿತ್ತು ಇವತ್ತು, ಅದನ್ನು ಹೇಳಲೇಬೇಕಾಗುತ್ತೆ, ಯಾಕಂದ್ರೆ ಲಕ್ ಜೊತೆಗಿತ್ತು ಇವತ್ತು. ಯಾಕಂದ್ರೆ ಇವ್ರ ವಿಕೆಟ್ಸ್ ಹೋಗೋದು, ಅವ್ರ ವಿಕೆಟ್ಸ್ ಟೈಮಿಗೆ ಸಿಗೋದು. ಸೊ RCB ಇದೆಲ್ಲ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಓವರ್ ಆಲ್ ಸಖತ್ತಾಗಿ ಬಾಲಿಂಗ್ ಮಾತ್ರ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಇದೇ ತರ RCB ಕಂಟಿನ್ಯೂ ಮಾಡ್ಬೇಕು, ಯಾಕಂದ್ರೆ ಎಲ್ಲಾ ಕಡೆ ಇವಾಗ 2 ಮ್ಯಾಚ್ ಆಯ್ತು, ಎಲ್ಲ ಡಾಮಿನೇಟಿಂಗ್ ಕಾಣಿಸ್ತಿದ್ದಾರೆ. ಸೊ ಆಲ್ಮೋಸ್ಟ್ ನಾವು ನೋಡ್ತಿದ್ರೆ ಒಂದ್ ಸೈಡ್ ಆರಾಮಾಗಿ ಗೆಲ್ತಿದ್ದಾರೆ ಬಿಡು ಅನ್ನಂಗೆ ಆಗಿದೆ. ಸೊ ಇದು ಕಂಟಿನ್ಯೂ ಆಗ್ಬೇಕು, ಯಾಕಂದ್ರೆ RCB ಯಾವಾಗ್ಲೂ ಒಂದು ವಿಚಿತ್ರ ಏನಿರುತ್ತೆ ಅಂದ್ರೆ ಒಂದ್ ಲೆವೆಲ್ ಅಲ್ಲಿ ಹೋಗ್ತಿರ್ತಾರೆ, ಪೀಕ್ ಲೆವೆಲ್ ಹೋಗಿದ ತಕ್ಷಣನೇ ಇವ್ರದ್ ಮುಖವಾಡನೆ ಚೇಂಜ್ ಆಗೋಗ್ಬಿಟ್ಟಿರುತ್ತೆ. ಸೊ ಆ ತರ ಆಗ್ಬಾರ್ದು, ಇದು ಕಂಟಿನ್ಯೂ ಆಗ್ಬೇಕು, ನಮಗ್ ಬೇಕಿರೋದ್ ಮೇನು. ಸೊ ಇದೇ ತರ ಡಾಮಿನೇಟಿಂಗ್ ಆಗಿ ತಗೊಂಡ್ ಹೋಗ್ಬೇಕು, ಯಾಕಂದ್ರೆ ನಾವು ಬೇರೆ ಟೀಮ್ ಕಂಪೇರ್ ಮಾಡಿದ್ರೆ SRH ಇವೆಲ್ಲ ಡಿಸ್ಟ್ರಕ್ಟಿವ್ ಟೀಮ್ ತರ ಕಾಣಿಸುತ್ತೆ, ಬಟ್ RCB ಡಿಸೆಂಟ್ ಕಾಣಿಸ್ತಿದೆ. ಬಟ್ ಪರ್ಫಾರ್ಮೆನ್ಸ್ ಲೆವೆಲ್ ಸಖತ್ತಾಗಿದೆ, ಟಾಪ್ ಲೆವೆಲ್ ಅಲ್ಲಿ ಇದೆ. ಸೊ ಇದು ಕಂಟಿನ್ಯೂ ಆಗ್ಬೇಕಾಗಿರೋದು ಅಷ್ಟೇನೆ. ಏನಿಲ್ಲ, ಒಂದೇ ಒಂದಿದೆ. ಎಷ್ಟು ವರ್ಷ ಹೆಂಗಿತ್ತು ಗೊತ್ತಾ, ಹ್ಮ್. RCB ಅವರು ಬ್ಯಾಟಿಂಗ್ ಚೆನ್ನಾಗಿ ಆಡ್ತಿದ್ರು, ಬೌಲಿಂಗ್ ಚೆನ್ನಾಗಿರ್ತಿರ್ಲಿಲ್ಲ. ನಮಗ್ ಫ್ಯಾನ್ಸ್ಗೆಲ್ಲ ಹೆಂಗಿರ್ತಿತ್ತು ಅಂದ್ರೆ 200 ಹೊಡೆದ್ರು ಹೊಡ್ಸ್ಕೊಂಡ್ಬಿಡ್ತಾರೆ ಬೌಲರ್ಸ್ ಅನ್ನಂಗಿರ್ತಿತ್ತು. ಹೌದು. ಬಟ್ ಇವಾಗ ಲಾಸ್ಟ್ 2 ಮ್ಯಾಚ್ ಇಂದ ನೋಡ್ತಿದ್ರೆ ಪರವಾಗಿಲ್ಲ, ಬೌಲಿಂಗ್ ಈ ಸರಿ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಅದು. ಫೈನ್, ನೆಕ್ಸ್ಟ್ ಇದೇ ತರ ಬರ್ಲಿ ಮ್ಯಾಚಸ್, ಹಿಂಗೆ ಇರ್ಲಿ RCB ಟೀಮು. ಈ ಸಲ ಆದ್ರೂ 18 ತಗೊಂಡ್ಬರ್ಲಿ. ಹೌದು, ಮತ್ತೆ ಒಬ್ಬ ಹುಡುಗ ಆಗಿದ್ದಂದ್ರೆ ಆಲ್ರೆಡಿ ಡ್ರೈವಿಂಗ್ ಲೈಸೆನ್ಸ್ ಸಿಗೋ ಟೈಮ್ ಇದು, 18 ವರ್ಷ. ನಮ್ಗೆ ಕಪ್ ತಗೊಳ್ಳೋ ಟೈಮ್ ಇದು. ಈಗ ನಮ್ ಟೀಮ್ ಮೆಚೂರ್ ಆಗಿದೆ. ಹಂಗ್ ನೋಡಿದ್ರೆ ಕರೆಕ್ಟ್ ಮೆಚೂರ್ ಆಗಿದೆ ನಮ್ ಟೀಮ್, ತುಂಬಾ ಮೆಚೂರ್ ಆಗಿ ಕಾಣಿಸ್ತಿದೆ Correct ಟೀಮ್. timing mature 18 is ಸಖತ್ ಮ್ಯಾಚ್ ಆಗ್ತಿದೆ, 18 ಅನ್ನೋ ನಂಬರ್. ಸೊ ಹೋಪ್ಫುಲಿ ಆ 18 ವರ್ಷದ್ದು ಮೆಚುರಿಟಿ ಲೆವೆಲ್ಗೆ ಫಸ್ಟ್ ಟೈಮ್ ಕಪ್ ಗೆಲ್ತಾರೋ ಇಲ್ವೋ ನೋಡೋಣ. ಆದರೆ ಒಂದಿದೆ, ನಮ್ಗೆ ಕಪ್ ಗೆಲ್ಲಿಲ್ಲ ಅಂತ ಇಷ್ಟು ವರ್ಷ ದುಃಖ ಇರಲಿಲ್ಲ, ಕೆಟ್ಟದಾಗ ಆಡಿ ಸೋಲ್ತಿದ್ರಲ್ಲ ಅದು ದುಃಖ ಜಾಸ್ತಿ ಆಗ್ತಿತ್ತು. ಈ ಸರ್ತಿ ಸ್ವಲ್ಪ ಟೀಮ್ ಬಾಲಿಂಗ್ ಚೆನ್ನಾಗಿ ಮಾಡಿದರು, ನೋಡಿ ಖುಷಿ ಆಯಿತು. ಬಾಲಿಂಗ್ ಅಟ್ಲೀಸ್ಟ್ ಕಾಂಬಿನೇಷನ್ 2 ತುಂಬ ಚೆನ್ನಾಗಿಟ್ಟಿದ್ದಾರೆ, ಹೇಸಲ್ವುಡ್, ಭುವನೇಶ್ ಕುಮಾರ್. ಇವತ್ತು ಭುವನೇಶ್ ಕುಮಾರ್ ಚೆನ್ನಾಗಿ ಹಾಕಿದ. ಸೊ ಟಾಪ್ ಲೆವೆಲಲ್ಲಿ ಸ್ವಲ್ಪ ನೆಟ್ಟಿಗಿರೋ ಬಾಲರ್ನ ಫಸ್ಟ್ ಟೈಮ್ ನೋಡ್ತಿದ್ದೀನಿ ಆಲ್ಮೋಸ್ಟ್ 8 ಇಯರ್ಸಲ್ಲಿ. ಸೊ ಹ್ಯಾಪಿ ಟು ಸಿ ದ್ಯಾಟ್. ಓಕೆ, ಸೊ ಎಲ್ರಿಗೂ ಏನ್ ಅನ್ಸಿದೆ RCB ಟೀಮ್ ಬಗ್ಗೆ? ಸೊ ನಿಮ್ದೇನಾದ್ರೂ ಥಾಟ್ಗಳಿದ್ರೆ ಕಮೆಂಟ್ ಮಾಡಿ ನೋಡೋಣ, ಯಾರಿಗೆ ಜಾಸ್ತಿ ಲೈಕ್ಸ್ ಬರುತ್ತೆ ಕಮೆಂಟ್ಗೆ ಅಂತ.